ಸರ್ ನಮಸ್ಕಾರ. ಈಗ ಹೊಸ ಬಂದಿರೋ ಒಂದು ತೋಟ 6 ಎಕರೆ ಆರ್ ಡಿ ಸಿ, 3 ಎಕರೆ ಖರಾಬ್ ಸಿಗುತ್ತೆ. ತೆಂಗಿನ ತೋಟ ಹೊಡಿತಾರೆ ಇದೆ, ಪ್ಯೂರ್ ರೆಡ್ ಸಾಯಿಲು, 3 ಬೋರ್ ಇದೆ. ಇದೇ ರೋಡ್ ಸರ್, ನಕಾಸೆ ರೋಡ್. ಊರಿಂದ ಒಂದು 1.5 ಕಿಲೋಮೀಟ್ರ್ ಹೊರಗಡೆ ಬರಬೇಕು. ನಕಾಸೆ ರೋಡು, ಒಂಚೆಂಡ್ ರೋಡ್ ಇದೆ. ರೋಡ್ದೇನು ಸಮಸ್ಯೆ ಇಲ್ಲ. ಜಾಗ ತುಂಬ ಚೆನ್ನಾಗಿದೆ. ಲ್ಯಾಂಡು 3 ಬೋರ್ ಇದೆ. ನೀವು 6 ಎಕರೆ ಆರ್ ಟಿ ಸಿ, 3 ಎಕರೆ ಖರಾಬ್ ಸಿಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. 3 ಬೋರ್ ಇದೆ. ಹೋಗ್ತಾಯಿದೆ ಒಳಗಡೆ. ಸರಿಯಾಗಿ ಮೇಂಟೈನ್ ಮಾಡಿಲ್ಲ ಅಷ್ಟೇ. ಮೇಂಟೈನ್ ಮಾಡಿದರೆ ಚೆನ್ನಾಗಿ ಕಾಣಿಸುತ್ತೆ ತೋಟ. ಈ ಕಡೆ ಸ್ವಲ್ಪ ಕಮ್ಮಿ ಇದೆ, ಹಿಂದೆಗಡೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಟೀಕ್ ಇದ್ದಾವೆ, ತೆಂಗಿದೆ. ಈ ಬೌಂಡ್ರಿ ಇದೆ, ಹಿಂಗೆ ತೋರಿಸ್ಕೊಯ್ತಿದ್ದೀನಲ್ಲ, ಇದು ಮೇಂಟೆನೆನ್ಸ್ ಮಾಡಿಲ್ಲ ಸರ್ ಅಷ್ಟೇ. 6 ಎಕರೆ ಲ್ಯಾಂಡು, 3 ಎಕರೆ ಖರಾಬ್ ಸಿಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. ಅದು ಪಕ್ಕದ್ದು ಅಲ್ಲಿ ಮರಗಳೆಲ್ಲ, ಕಾಡು ಮರಗಳೆಲ್ಲ ಬೆಳ್ಕೊಂಡಿದೆಯಲ್ಲ, ಅದು ಆ ಕಡೆ ಪಾರ್ಸಲ್ ಅನ್ವಯಿಸುತ್ತೆ. ಅರಣ್ಯ ಲೆಕ್ಕದ್ದು, ಅರಣ್ಯ ಇದ್ದದು ನೋಡಿ. ತುಂಬ ಚೆನ್ನಾಗಿ ಮಣ್ಣು ತುಂಬ ಚೆನ್ನಾಗಿದೆ. ಪ್ಯೂರ್ ರೆಡ್ ಸಾಯಿಲ್. ಜಾಗ ತುಂಬ ಚೆನ್ನಾಗಿದೆ. ಈ ಸೈಡಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ. ಜಮೀನು ಸೈಡಲ್ಲಿ ಹೈ ಟೆನ್ಷನ್ ವೈರ್ ಹೋಗಿದೆ. ಪೂರ್ತಿ ಒಂದೇ ಬೌಂಡ್ರಿ. ನೀರು ತುಂಬ ಚೆನ್ನಾಗಿದೆ, ಏನು ಸಮಸ್ಯೆನೇ ಇಲ್ಲ. ನೀರು ತುಂಬ ಚೆನ್ನಾಗಿದೆ ನೋಡಿ. ಆ ಕಡೆ ತೆಂಗು ಮರಗಳೆಲ್ಲ ಆ ಕಡೆ ಚೆನ್ನಾಗಿದ್ದಾವೆ, ಈ ಕಡೆ ಮೇಂಟೈನ್ ಮಾಡಿಲ್ಲ, ಎಲ್ಲ ಒಣಗೋಗಿದ್ದಾವೆ. ನೀರು ಬಿಟ್ಟು ಮಾಡಿದರೆ ಒಂಚೂರು ಚೆನ್ನಾಗಿ ಬರುವ. ಜಾಗ ತುಂಬ ಚೆನ್ನಾಗಿದೆ. ಅದು ಫಾರೆಸ್ಟ್ ಲ್ಯಾಂಡ್, ಅದು ಆ ಕಡೆ. ಅದು ಹೈ ಟೆನ್ಷನ್ ವೈರ್ ಸೈಡಲ್ಲಿ ಹೋಗಿದೆ ನೋಡಿ. ಸೈಡಲ್ಲಿ ಭೂಮಿ ಮಧ್ಯದಲ್ಲಿಲ್ಲ, ಸೈಡಲ್ಲಿ, ಈ ಜಮೀನು ಸೈಡಲ್ಲಿ ಹೋಗಿದೆ. ಜಾಗ ತುಂಬ ಚೆನ್ನಾಗಿದೆ ನೋಡಿ ಸರ್. ಕುಂಟೆ ಬಂದ್ಬಿಟ್ಟು ಇವರು 1,40,000 ಹೇಳ್ತಾಯಿದ್ದಾರೆ. ಲೈಟ್ಲಿ ನೆಗೋಷಿಯಬಲ್ಲು ಸರ್. ಇದು ಮಳವಳ್ಳಿಯಿಂದ ನಿಮಗೆ ಒಂದು 15ರಿಂದ 18 ಕಿಲೋಮೀಟ್ರು. ಬೆಂಗಳೂರಿಂದ 118 ಕಿಲೋಮೀಟ್ರು ಈ ಲ್ಯಾಂಡ್ಗೆ. ಮೈಸೂರಿಂದ ನಿಮಗೆ ಒಂದು 40 ಕಿಲೋಮೀಟ್ರ್ ಆಗುತ್ತೆ. ಜಾಗ ತುಂಬ ಚೆನ್ನಾಗಿದೆ. ನೀರು ಸೋರ್ಸರು ತುಂಬ ಚೆನ್ನಾಗಿದೆ. ನೀರ್ದೇನು ಸಮಸ್ಯೆ ಇಲ್ಲ. ಎಕರೆ ಇವಾಗ ಕುಂಟೆ ಬಂದ್ಬಿಟ್ಟು 1,40,000 ಹೇಳ್ತಾಯಿದ್ದಾರೆ. ಲೈಟ್ಲಿ ನೆಗೋಷಿಯಬಲ್ಲು ಇದೆ ಲ್ಯಾಂಡ್ ನೋಡಿ. ಥ್ಯಾಂಕ್ ಯು ಸರ್.